ಆ ರಾಮಾಯಣಕ್ಕಾದರೂ ಒಂದು ಫುಲ್ ಸ್ಟಾಪ್ ಇದೆ, ಇದಕ್ಕೆ ಎಂಡೇ ಇಲ್ಲ. ಬಂಧುಗಳೇ, ಆ ಹಳೆಯ ದಾಖಲೆಯನ್ನ ಇವತ್ತು ಅಳಿಸಿ ಹಾಕಿ ಹೊಸ ದಾಖಲೆಯನ್ನ ಬರೀಬೇಕು. ಬಿಜೆಪಿ ಮತ್ತೊಮ್ಮೆ ಅಜೇಯ ಶಕ್ತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೆದ್ದು ಬರಬೇಕು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ, ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಕಳ. ಎಲ್ಲರಿಗೂ ಗೊತ್ತಿದೆ, ಜಗತ್ತಲ್ಲಿ ನಿಮ್ಗೆ ಯಾರು ಗೊತ್ತಿದೆಯೋ ಇಡೀ ಜಗತ್ತಲ್ಲೂ ಗೊತ್ತಿದೆ. ಮೋದಿ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಪ್ರತಿಸ್ಪರ್ಧಿಗಳನ್ನಾಗಿ ಮಾಡಿ ತೋರಿಸ್ತಕ್ಕಂತಹ ಕಾಮಿಡಿ ಏನ್ ನಡೀತಾ ಇದೆ ಇಡೀ ದೇಶದಲ್ಲಿ. ತಗೊಳಪ್ಪ, ಸ್ಟಾರ್ಟ್ ಆಯಿತು ಕತೆ ಆಗಲೇ. ಸರಿ, ಅದಕ್ಕೆ ಒಬ್ಬೊಬ್ರದ್ದು ಒಂದೊಂದು ವ್ಯಾಖ್ಯಾನ, ಒಬ್ಬರು ಅವ್ರವ್ರು ತೋಚ್ದಂಗೆ ಅವ್ರವ್ರು ಹೇಳ್ಕೊಂಡಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿದೆ, ಬುದ್ಧಿವಂತರಿಗೆ ಎಲ್ಲರಿಗೂ ಗೊತ್ತಾಗಿದೆ. ಅಜ ಗಜಾಂತರ, ಆನೆಗೂ ಕುರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಮಾತಾಡ್ತಾನೆ ಇರಲಿ ಬಿಡಿ, ಅವರು ಏನೇನೋ ಅವ್ರು ಬಾಯಿ ಬಂದಂಗೆ ಅವ್ರ ಪಾಡಿಗೆ ಅವ್ರು ಹೇಳ್ತಿದ್ದಾರೆ. ಮೋದಿ ಜಪ, ಪ್ರಧಾನಮಂತ್ರಿ ಮೋದಿದು ಜಪ ಮಾಡಿದ್ದಾರೆ, ಹಿಂದುತ್ವದ ಅಸ್ತ್ರ ಜಳಪಿಸ್. ನೀವು ಹಿಂದುತ್ವದ ಅಸ್ತ್ರ ಜಳಪಿಸ್ಬೋದು, ಮೋದಿ ಜಪಾನು ಮಾಡ್ಕೋಬೋದು, ಬಟ್ ಮೋದಿ ಯಾವತ್ತೂ ಹೀಗೆ ಮಾತಾಡಿಲ್ವಲ್ಲ. ಸ್ವಲ್ಪ ಏನಾದ್ರೂ ಬುದ್ಧಿ ಇರ್ತಕ್ಕಂಥವ್ರಿಗೆ ಗೊತ್ತಾಗ್ಬಿಡತ್ತೆ, ಆನೆಯೇ ಕುರಿಯೇ ಅಂತ. ಬಹುತೇಕ ನಾಳೆ ಇದೇ ಶಬ್ದವನ್ನ ಇಟ್ಕೊಂಡು ನಾಳೆ ಮತ್ತೊಂದ್ಸರಿ ಕಾಂಗ್ರೆಸ್ ಧರಣಿ ಕೂತ್ಕೊಂತಾರೆ ನೋಡಿ. ಪ್ರಪಂಚದಲ್ಲೆಲ್ಲ ಲಬ 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 ಒಡಕತಾ ಇದ್ದಾರೆ. ನೀವು ರಾಜಕಾರಣಕ್ಕೋಸ್ಕರ ವೈಜ್ಞಾನಿಕವಾದ ಹೇಳಿಕೆಗಳನ್ನು ಅವೈಜ್ಞಾನಿಕ ಮಾಡಿಬಿಟ್ಟು ಜನರಲ್ಲಿ ಪೊಳ್ಳು ಭರವಸೆಗಳನ್ನು ಹುಟ್ಟಿಸಿ ಹಾಳು ಮಾಡಬೇಡಿ. ಇವತ್ತು ಮತ್ತೆ ಘೋಷಣೆಯನ್ನು ಹಾಕೊಂಡು ಹೊರಟಿದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಹೊಸ ಹೊಸ ಘೋಷಣೆಗಳು. ಕಳೆದ ಚುನಾವಣೆಯಲ್ಲಿ ನಮ್ಮ ಸಿದ್ದರಾಮುಲ್ಲಾ ಖಾನ್ ಅವರು ಹೇಳಿದ್ರು ಗ್ಯಾರಂಟಿ ಕೊಡ್ತೀವಿ ಅಂತ. ಏನಾರು ಇನ್ನೊಂದು ಜನ್ಮ ಇದೆ ಅಂತ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ. ಖಂಡಿತವಾಗಿ ನಾನಿರೋ ತನಕ ಖಂಡಿತವಾಗಿ ಅವರಿಗೆ ನೆಮ್ಮದಿ ಕೊಡುವುದಿಲ್ಲ ಕಾಂಗ್ರೆಸ್. ಹಿಂದೂ ವಿರೋಧಿ ಕಾಂಗ್ರೆಸ್, ದೇಶ ವಿರೋಧಿ ಕಾಂಗ್ರೆಸ್, ಅಭಿವೃದ್ಧಿಯ ವಿರೋಧಿ ಕಾಂಗ್ರೆಸ್, ದಲಿತ ವಿರೋಧಿ ಕಾಂಗ್ರೆಸ್, ಮಹಿಳಾ ವಿರೋಧಿ ಕಾಂಗ್ರೆಸ್. ಈ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಇರಬಾರದು. ನೀವು ಯಾರಿಂದ ಪ್ರೇರಣೆಯನ್ನು ಅಥವಾ ಶಕ್ತಿಯನ್ನು ಬಯಸುತ್ತಿದ್ದೀರೋ ಆ ವ್ಯಕ್ತಿಯ ನಡವಳಿಕೆ ಹಾಗಿಲ್ಲದಿದ್ದಾಗ ಆತನ ಹೆಸರನ್ನು ಹೇಳುವ ಅಧಿಕಾರವನ್ನು ಮತ್ತು ನೈತಿಕತೆಯನ್ನು ನಿಮಗೆ ಕೊಟ್ಟವನು ಯಾವನು ನಿಮಗೆ? ಅದು ನನಗೆಲ್ಲೂ ಕಂಡಿಲ್ವಲ್ಲ ಅವ್ರಂಗ